ಹಲೋ ಹಲೋ ನಮಸ್ಕಾರ ಎಲ್ರಿಗೂ. ನನ್ನನ್ನು ನಿಮ್ಮಲ್ಲಿ ಹಲ್ವಾರು ಜನ ನಿಮ್ಮ ಶಾಲೆನಲ್ಲೇ ನೋಡಿರ್ಬೋದು. ಇನ್ನು ಹಲ್ವಾರು ಕಿಶೋರಿಯರಿಗೆ ನಾನು ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ರೇಣುಕಾ. ನಾನೀಗ ನಿಮ್ಮ ಮುಂದೆ ತಂದಿರೋದು ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್ ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್ ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಮ್ಮ ದೂರದ ಸಂಬಂಧಿಕರು ಮಗಳು ನಿಮ್ಮ ಏಜವಳೆ ಆಯ್ತಾ. ಅತ್ತೆ ನಮ್ಮೂರಲ್ಲಿ ಹೈಸ್ಕೂಲ್ ಇಲ್ಲ, ಬೇರೆ ಕಡೆ ಇಟ್ಟು ಓದ್ಸಕ್ಕೆ ನಮ್ಮ ಮನೇಲಿ ಒಪ್ಪಲ್ಲ, ನಾನೇನ್ ಮಾಡ್ಲಿ ಅಂತ ಕೇಳಿದ್ಲು. ಆಗ ಪಟ್ ಅಂತ ಒಂದಷ್ಟು ಜನ ಕಿಶೋರಿಯರು ಜ್ಞಾಪನ ಆದ್ರು. ಅವರೇ ಮಾತಾಡಿದಕ್ಕೆ ಬಂದಿದ್ದಾರೆ. ನಮ್ಮ ಸಂಬಂಧಿಕರು ಮಗಳಿಗೂ ಕೇಳೋದಿಕ್ಕೆ ಹೇಳಿದ್ದೀನಿ. ಬನ್ನಿ ಕೇಳೇ ಬಿಡೋಣ. ನಿನ್ ಪರಿಚಯ ಮಾಡ್ಕೊಡ್ತೀಯಾ? ನಂದಿತಾ, 9th ಕ್ಲಾಸ್, MDRS ಕಾಳಗ್ನೂರ್. ನಿಖಿತಾ, 9th ಕ್ಲಾಸ್, MDRS ಕಾಳಗ್ನೂರ್. ನನ್ನ ಹೆಸರು ಶ್ವೇತಾ. ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಓದ್ತಿರೋದು. ನನ್ನ ಹೆಸರು ಯಶೋಧರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಪಟ್ಟಣ್, ತಾಲೂಕಾ ಜಿಲ್ಲಾ ಕಲಬುರ್ಗಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿನ್ ಸ್ಕೂಲ್ ಬಗ್ಗೆ ಹೇಳ್ತೀಯಾ? ನಮ್ ಸ್ಕೂಲ್ ಭಾಳ ಸರಿಯಾಗದರಿ. ಎಜುಕೇಶನ್ ಫೆಸಿಲಿಟಿ ಅಂತೂ ಭಾಳ ಸರಿಯಾಗದರಿ. ಇಲ್ಲಿನ ಟೀಚರ್ಸ್ಗಳೆಲ್ಲ ಎಕ್ಸಲೆಂಟ್ ಟೀಚರ್ಸ್ ರೀ. ನಮ್ಗೆ ಚಲೋ ಎಕ್ಸ್ಪ್ಲೇನ್ ಮಾಡ್ತಾರಿ ತಿಳಿಯಂಗ. ಮತ್ ಹಂಗೆ ಇಲ್ಲಿ ಊಟ ಬಿ ಚಲೋ ಕೊಡ್ತಾರಿ, ಎಜುಕೇಶನ್ ಬಿ ಚಲೋ ಇರ್ತದ್ರಿ. ಮತ್ ಇಲ್ಲಿ ನಮಗ್ ಹುಡುಗಿಯರಿಗ್ ಬಿ ಎಲ್ಲಾ ಫೆಸಿಲಿಟೀಸ್ ಇರ್ತದ್ರಿ. ಮತ್ತಂತರ ಕ್ಯಾಂಪಸ್ ಅದು ಎಲ್ಲಾ ಚಲೋನೇ ಅದರಿ ಮಿಸ್. ಎಲ್ ನೋಡಿದ್ರ ಬಿ ಗ್ರೀನ್ ಅಷ್ಟ್ ಸರಿಯಾಗಿ ಪ್ಲಾಂಟ್ಸ್ ಎಲ್ಲ ಅವರಿ. ಒಂಥರ ನಮ್ ಸ್ಕೂಲ್ ಭಾಳ ಬೆಸ್ಟ್. ನಿನ್ ಸ್ಕೂಲಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋದೇನು? ನನ್ನ ಫ್ರೆಂಡ್ಸ್, ನಮ್ ಸ್ಕೂಲ್ ಟೀಚರ್ ಸಿಸ್ಟಮ್ ಮತ್ತೆ ನಮ್ ಪ್ರಿನ್ಸಿಪಲ್, ಮತ್ತೆ ನಮ್ ಸ್ಕೂಲ್ ಸರೌಂಡಿಂಗ್, ಎಜುಕೇಶನ್ ಟೀಚಿಂಗ್ ಅದು ಎಲ್ಲಾ ಚಲೋ ಹೇಳ್ತಾರೆ ಮಿಸ್. ನಮ್ಗೆ ಅರ್ಥ ಆಗಂಗ್ ಹೇಳ್ತಾರೆ. ಎಲ್ಲಾ ಟೀಚರ್ಸ್ ನಮಗ ನಾವ್ ತಿಳಿಲಿಲ್ಲ ಅಂದ್ರೆ ಎಷ್ಟ ಸಲ ಹೇಳಿದ್ರ ಬಿ ನಮಗ್ ಹೇಳ್ತಾರಿ ಮಿಸ್. ಭಾಳ ಮಂದಿ ಪೇರೆಂಟ್ಸ್ ದೂರ್ಲಿಂದ ಬಂದಿರ್ತಾರಿ ಮಿಸ್. ಅವ್ರಿಗೆ ಕುಂದ್ರಲಕ್ ನಡ್ಬೇಕು. ನಮ್ಗೆ ಎಲ್ ಸುತ್ತಮುತ್ತ ನೋಡಿದ್ರ ಬಿ ಹಸಿರು ಅದ. ಮಾಮೂಲಾಗಿ ದಿನ ಹೋಗೋ ಸ್ಕೂಲ್ಗ್ನು ನಿಮ್ ಸ್ಕೂಲ್ಗ್ನು ಏನ್ ವ್ಯತ್ಯಾಸ? ವ್ಯತ್ಯಾಸ ಇದೆ ಮ್ಯಾಮ್. ನಮ್ದು ಗ್ರೂಪ್ ಸ್ಟಡಿ ಇರುತ್ತೆ. ನಾವು ತುಂಬಾ ಜಾಸ್ತಿ ಸ್ಟಡಿ ಮಾಡ್ತೀವಿ ಮ್ಯಾಮ್. ಇಲ್ಲಿ ನಮ್ಮ ಶಿಕ್ಷಕರ ಜೊತೆಗೆ ನಮಗೆ ಜಾಸ್ತಿ ಒಡನಾಟ ಇರುತ್ತೆ. ಮನೇಲಿ ಕೆಲಸ ಮಾಡೋದಿರ್ತದ್ರಿ ಮ್ಯಾಮ್. ಅಂದ್ರ ನಮಗ್ ಈಗೆಲ್ಲಾ ಇಲ್ಲಿ ಸ್ಟಡಿ ಅವರ್ಸ್, ಸ್ನಾಕ್ಸ್ ಅದೆಲ್ಲ ಇರ್ತದ್ರಿ ಮಿಸ್. ನಮಗ್ ಸ್ಟಡಿ ಮಾಡ್ಲಕ್ ಟೈಮ್ ಸಿಗ್ತದ್ರಿ. ಅಲ್ಲಾದ್ರೂ ಹೋಗ್ಲಕ್ ಬರ್ಲಕ್ಕೆ ಟೈಮ್ ಇರ್ತದ್ರಿ. ವಸತಿ ಶಾಲೆಯಲ್ಲಿ ಓದೋದ್ ಪ್ರಯೋಜನ ನಿನಗೆ ಏನ್ ಅನ್ಸುತ್ತೆ? ವಸತಿ ಶಾಲೆಯಲ್ಲಿ ಹೋದ್ರಿಂದ ತುಂಬಾನೇ ನಮ್ಮ ಎಜುಕೇಶನ್ಗೆ ಬೇಕಾಗಿರುವಂತ ಬುಕ್ಗಳು ನಮ್ಗೆ ಜಾಸ್ತಿ ಸಿಗುತ್ತೆ. ನಿನಗಿಲ್ಲಿ ಅಡ್ಮಿಷನ್ ಹೆಂಗ್ ಸಿಕ್ತು? ನಾನು ಎಕ್ಸಾಮ್ ಬರೆದಿದ್ದೆ. 1 to 5th ಕಲ್ತಿರೋ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಕನ್ನಡ, ಇಂಗ್ಲಿಷ್, ಹಿಂದಿ ಅವು ಅಷ್ಟು ಕಲ್ತು ಒಂದು ಸಾಮಾನ್ಯ ಜ್ಞಾನ GK ಕ್ವಶನ್ಸ್ ಇತ್ತು. ಅದರಲ್ಲಿ ಪಾಸ್ ಆಗಿ ನಾವು ಒಂದು ಈ ಸ್ಕೂಲಿಗೆ ಎಲಿಜಿಬಲ್ ಆಗಿದ್ದು. ಮಿಸ್ 5th ಕ್ಲಾಸ್ಲಿ ನಾವ್ ಏನೇನ್ ಕಲ್ತೀವ್ರಿ ಮಿಸ್, ಅದ್ರ ಮ್ಯಾಗ ನಾವ್ ಎಕ್ಸಾಮ್ ಬರ್ತೀವಿ. ಇದಕ್ ಸಪೋರ್ಟ್ ಮಾಡಿದವ್ರು ಯಾರು? ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನಿಂದ ಹಾಸ್ಟೆಲ್ನಲ್ಲಿ ಬೇಯ್ಬೇಕನ್ನೋದು ತುಂಬಾ ಆಸೆ. ಯಾಕಂದ್ರೆ ನನ್ನ ಮನೆಯಲ್ಲಿ ಯಾರು ಕೂಡ ಹಾಸ್ಟೆಲ್ಗೆ ಹೋಗಿಲ್ಲ. ನನ್ನ ತಾಯಿ ಅವರು ಅಣ್ಣಗೆ ಹೇಳಿ ಒಂದು ಮುರಾರ್ಜಿ ಎಕ್ಸಾಮ್ನ ನಾನು ಬರೀಲಿಕ್ಕೆ ಹೆಲ್ಪ್ ಮಾಡಿದ್ದು. ಪೇರೆಂಟ್ಸ್ ಮತ್ ಹಂಗೆ ನಮ್ ಹಳಿ ಸ್ಕೂಲ್ ಟೀಚರ್ಸ್ ಹೇಳ್ರಿ ಮಿಸ್. ಅಲ್ಲಿ ಫ್ರೀ ಎಜುಕೇಶನ್ ಇರ್ತದ, ಮತ್ತಂತ್ರ ಇಂಗ್ಲಿಷ್ ಮೀಡಿಯಂ ಇರ್ತದ. ನೀವು ಆರಾಮ್ಸೆ ಕಲಿಬಹುದು. ಮತ್ತ ನಮಗ್ ಸ್ಟ್ರೆಸ್ ಬಿ ಕಡಿಮೆ ಬರ್ತದ. ನಮ್ಗ ಫೀಸ್ ಕಟ್ಟದ್ ಹತ್ತಲ್ಲ. ಮತ್ ಹಂಗೆ ನೀ ಚಲೋ ಓದಿ ಮುಂದೆ ಏನ್ ಬೇಕಾದ್ರ ಆಗ್ಬೋದು ಅಂತ ಹೇಳತ್ತಾರ. ಈ ತರ ಬೆಂಬಲ ನಿಂಗ್ ಕಂಟಿನ್ಯೂ ಆದ್ರೆ ನೀನ್ ಏನ್ ಮಾಡ್ತೀಯಾ? ನಾನು ಮುಂದೆ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ಮ್ಯಾಮ್. ನಾ ಫಸ್ಟ್ ನಮ್ಮ ಮಮ್ಮಿ ಪಪ್ಪ ಸರಿಯಾಗಿ ನೋಡ್ಕೋತೀನಿ. ನಾ ಇಲ್ಲಿ ಚಂದ ಒಂದ್ ನಮ್ ಸ್ಕೂಲ್ ನೇಮ್ ತರ್ತೀನಿ ಫಸ್ಟ್. ನಾವ್ ಓದ್ತೀನ್ರಿ, ಪಪ್ಪ ಮಮ್ಮಿನ ಹೆಸರು ಮುಂದ್ ತರ್ತೀನ್ರಿ ಮಿಸ್. ಮಿಸ್ ಅವ್ರಿಗೆ ಚಲೋ ನೋಡ್ಕೋತೀನ್ರಿ. ಇಲ್ಲಿ ಇಷ್ಟ ಎಜುಕೇಶನ್ ಸಿಗ್ಲತ್ತ ಅಂದ್ರ ಅದಕ್ ಪ್ರಾಫಿಟ್ ತೋತೀನ್ರಿ ಮಿಸ್.
ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರಿಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯ? ಏನು ಇಲ್ರಿ ಮಿಸ್, ಇಲ್ಲಿ ಇಷ್ಟೆಲ್ಲಾ ನಮಗ್ ಗೌರ್ಮೆಂಟ್ ಪ್ರೊವೈಡ್ ಮಾಡ್ಲತ್ತದಪ್ಪ ಅಂತಂದ್ರ ನಾವ್ ಅದಕ್ ಸರಿಯಾಗಿ ಯೂಸ್ ಮಾಡ್ಕೋಬೇಕ್ರಿ ಮಿಸ್. ಯಾಕಂದೇಳಿ ಇಲ್ಲಿ ನಾವ್ 10th ತನಕ ಕಲಿಯೋದೇ ಇದೇ ಒಂದ್ ಬೇಸ್ ಇರ್ತದ್ರಿ ಮಿಸ್ ನಮ್ ಫ್ಯೂಚರಿಗೆ. ಅದಕ್ಕೆ ಚಲೋ ಓದಿ ಮುಂದ ಸೊಸೈಟಿಗೆ ಒಂದ್ ಹೆಸರು ತರ್ಬೇಕು. ನಮ್ ಪೇರೆಂಟ್ಸ್ ಮುಂದ ಹೊಟ್ಟೆ ತಲಿ ಬಗ್ಸಂತ ಕೆಲ್ಸ ಮಾಡ್ಬಾರ್ದ್ರಿ. ಇಲ್ಲಿ ಬಂದು ಚಲೋ ಓದಿ ಪೇರೆಂಟ್ಸ್ ಹೆಸರು ತರ್ಬೇಕ್ರಿ ಮಿಸ್. ನನ್ನ ಸ್ಕೂಲ್ ಚೆನ್ನಾಗಿದೆ, ಎಕ್ಸಾಮ್ ಬರೀಬೇಕು, ಅಲ್ಲಿ ಒಂದು ಅಸಿಸ್ಟೆಂಟ್ ಸಿಗುತ್ತೆ, ಮತ್ತೆ ಸ್ಟಡಿ ಮಾಡಕ್ ಟೈಮ್ ಇರುತ್ತೆ, ಮುಂದೆ ನಿಮ್ಗೆ ಓದ್ಲಕ್ಕ ಬೆಂಬಲ ಮಾಡ್ಕೊಡ್ತಾರ ನಮ್ಮ ಟೀಚರ್ಸ್ಗಳೆಲ್ಲ ಅಂತ ಹೇಳ್ತೀನಿ. ಈಗ ನಿಮ್ಗೊಂದು ಒಗಟ್ ಕೇಳಲಾ? ಇದು ಒಂದು ಪಟಿಂಗ, ಆದ್ರೂ ಮಾಡ್ತಾರೆ ಇದ್ರ ಸಂಘ. ತೊಟ್ಲು ತೂಗೋದು ತಾನೆ, ಮಗು ಚಿವುಟೋದು ತಾನೆ, ಯಾರಿದು? ಅಯ್ಯಯ್ಯೋ, ಇದು ಏನು ಅಂತ ಗೊತ್ತಿಲ್ಲ ಅಂದ್ರ? ಬನ್ನಿ ಬಿಸಿ ಬಿಸಿ ಬೈಟ್ ಕೇಳ್ಕೊಂಡ್ ಬರೋಣ. ಇದಕ್ಕೆ ಉತ್ತರ ಅದ್ರಲ್ಲೇ ಇದೆ. ನಮ್ಮ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟಗಳಲ್ಲಿ ಡ್ರೋಂಗೋ ಅನ್ನೋ ಪಕ್ಷಿ ಇದೆಯಂತೆ. ಅದರ ಕೆಲಸನೇ ಬೇರೆ ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟೆ ಮಾಡೋ ಸೌಂಡನ್ನು ಇಮಿಟೇಟ್ ಮಾಡೋದು. ನೀವೇ ತೋಳ ಅಂದ್ಕೊಳ್ಳಿ, ಬೇಟೆಯಾಡಿರೋ ರುಚಿಯಾದ ಮಾಂಸ ಬಾಯಿಗೆ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ಸಿಂಹದ ಗರ್ಜನೆ ಕೇಳಿದ್ರೆ ಓಡೋಗಲ್ವಾ? ಆ ಥರ ಗರ್ಜನೆ ಮಾಡಿ ಮಾಂಸ ಲಪಟಾಯಿಸೋ ಜಾಣ ಹಕ್ಕಿ ನೋಡಿ ಇದು. ಉಳಿದಿರೋ ಪಕ್ಷಿಗಳು ಇದಕ್ಕಿಂತ ಕಿಲಾಡಿಗಳಂತೆ ನೋಡಿ. ಅವು ಅದರದ್ದೇ ಭಾಷೆಯಲ್ಲಿ, ನೋಡು ಡ್ರೋಂಗೋ, ನೀನು ನಾವು ಫುಡ್ಡು ಹುಡುಕ್ಬೇಕಾದ್ರೆ ಕಾವಲು ಕಾಯಿ, ಯಾವುದಾದ್ರೂ ಪ್ರಾಣಿ ಬಂದರೆ ಹೆದರ್ಸೋ, ಅದಕ್ಕೆ ನಾವು ನಿಂಗೆ ಊಟ ಕೊಡ್ತೀವಪ್ಪ ಅಂದು ಸೆಕ್ಯೂರಿಟಿ ಗಾರ್ಡ್ ಥರ ಇಟ್ಕೊಂಡಿದ್ದಾವಂತೆ. ಈ ಕಿಲಾಡಿ ಡ್ರೋಂಗೋ ಹಕ್ಕಿನ ಮರಿಬೇಡಿ. ಸಾಧ್ಯನೇ ಇಲ್ಲ ಅಂದ್ರ ಶಭಾಷ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಮ್ಮ ಮಹಾನಂದ ಮೇಡಮು ಸ್ಟೇಷನ್ ಗಣಗಾಪುರ ಕಡೆಗೆ ಹೋಗಿದ್ದಾಗ ಸಿಕ್ಕಿದ್ರು. ಕಿಶೋರಿ ಕ್ಲಬ್ಬು ತುಂಬ ಚೆನ್ನಾಗಿ ನಡೀತಿದೆ ನಮ್ಮ ಶಾಲೆನಲ್ಲಿ. ಕಿಶೋರಿಯರು ಮೇಡಮ್ ಕಿಶೋರಿ ಕ್ಲಬ್ ಮಾಡಿ ಬನ್ನಿ ಅಂತ ಕೇಳ್ತಾನೇ ಇರ್ತಾರೆ ಅಂತ ಖುಷಿಯಾಗಿ ಹೇಳ್ಕೊಂಡ್ರು. ನನ್ನ ಜೊತೆನಲ್ಲಿ ನನ್ನ ತಮ್ಮ ಇದ್ದ. ಅವನು ಆಮೇಲೆ ಅಕ್ಕ ಏನಕ್ಕ ಇದು, ಏನ್ ಲಾಭ ಕಿಶೋರಿ ಕ್ಲಬ್ಬಿಂದ ಅಂತ ಕೇಳ್ದ. ನಾನು ಕಿಶೋರಿ ಕ್ಲಬ್ ಬಗ್ಗೆ ಕಿಶೋರಿಯರ್ ಬಾಯಲ್ಲೇ ಕೇಳು ಅಂತ ಹೇಳಿ ಕೇಳಕ್ಕೆ ಕೂರ್ಸಿದೀನಿ ನೋಡಿ. ಕಿಶೋರಿಯರು ಮಾತಾಡಕ್ಕೆ ಬಂದೇ ಬಿಟ್ರು. ನೋಡಿ ಇಲ್ಲಿ, ಬನ್ನಿ ಬನ್ನಿ ಮಾತಾಡಿ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಅರ್ಚನಾ ಅಂತ ಮೇಡಮ್. ಸರ್ಕಾರಿ ಪ್ರೌಢಶಾಲೆ ಎಡಗ. ಒಂದು 9th ಕ್ಲಾಸಲ್ಲಿ ಓದ್ತಿದ್ದೀನಿ ಮೇಡಮ್. ಶಾಲಿನಿ ಅಂತ ಮೇಡಮ್, 9th ಕ್ಲಾಸಲ್ಲಿ ಓದ್ತಾ ಇದ್ದೀನಿ ಮೇಡಮ್. ಸರ್ಕಾರಿ ಪ್ರೌಢಶಾಲೆ ಎಡಗ ರೀ. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹಾಂ ಇದೆ ಮೇಡಮ್. ಹಾಂ ಇದೆ ಮೇಡಮ್. ಕಿಶೋರಿ ಕ್ಲಬ್ ಅಂದ್ರೆ ಏನು? ಕಿಶೋರಿ ಕ್ಲಬ್ ಅಂದ್ರೆ 12ರಿಂದ 20 ವಯಸ್ಸಿನ ಮಕ್ಕಳಿಗಾಗಿ ಕಿಶೋರಿ ಕ್ಲಬ್ ಮಾಡಿದ್ದಾರೆ ಮೇಡಮ್. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತ್ರಿ ಅಂತ ಹಂಚ್ಕೋಬಹುದಾ? ಪುರುಷ ಪ್ರಧಾನ ಸಮಾಜದಾಗ ನಾವು ಹೆಂಗ ಇರ್ಬೇಕಂತ ಹೇಳ್ಕೊಡ್ತದ ಮೇಡಮ್. ನಮ್ಮ ದೇಹದ ಬದಲಾವಣೆಗಳ ಬಗ್ಗೆ ಹೇಳ್ತದ ಮೇಡಮ್. ನಾವು ಯಾವ ಆಹಾರ ಪೌಷ್ಟಿಕಾಂಶ ಆಹಾರಗಳು ಸೇವನೆ ಮಾಡಬೇಕು ಅಂತ ಹೇಳ್ತದ ಮೇಡಮ್. ಕಿಶೋರಿ ಕ್ಲಬ್ನ ಮೇಡಮ್ ಜೊತೆ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಆ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡೀವ್ರಿ. ನಾವು ಪೌಷ್ಟಿಕ ಆಹಾರ, ಬಾಡಿ ಇಮೇಜ್, ಸಂತಾನೋತ್ಪತ್ತಿ ಬಗ್ಗೆ, ದೈಹಿಕ ಮಾನಸಿಕ ಬದಲಾವಣೆ, ಹಲವು ರೀತಿಯ ವಿಡಿಯೋಗಳು ಮೇಡಮ್ ತೋರಿಸ್ಯಾರ್ರಿ. ಪೌಷ್ಟಿಕ ಸಂತಾನೋತ್ಪತ್ತಿ ಮತ್ತು ಪುರುಷ ಪ್ರಧಾನ ರೀ, ದೈಹಿಕ ಬದಲಾವಣೆಗಳು ರೀ, ಪೌಷ್ಟಿಕ ಆಹಾರಗಳು ರೀ. ಅದೇ ನಾವು ಯಾವ ಆಹಾರ ನಾವು ಸೇವಿಸ್ಬೇಕು, ಯಾವ ಪೌಷ್ಟಿಕಾಂಶ ಇದು ಸೇವಿಸ್ಬೇಕು, ಅದರಿಂದ ಏನೇನು ಉಪಯೋಗಗಳವ, ನಮ್ಮ ದೇಹದ ಬದಲಾವಣೆ ಹೆಂಗೆ ಆತವ ಅಂತ ಹೇಳ್ಕೊಟ್ಟಾರ್ರಿ. ನೀನ್ ಕಲ್ತ್ಕೊಂಡಿದ್ರಲ್ಲಿ ನಿನ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ದೇಹದ ಬದಲಾವಣೆಗಳು ರೀ. ನಮ್ಮ ದೇಹ ಹೇಗಿರ್ಬೇಕು ಹೇಗಿಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊತೀವಲ್ರಿ, ಅದಕ್ಕೆ ಇಷ್ಟ ಆಯ್ತು.
ಮುಂದ್ರಿ ನಮ್ಮ ಬಾಡಿ ಒಳಗೆ ಏನೇನು ಉತ್ಪಾದನೆ ಆಗ್ತಾವ್ರಿ ಅದಕ್ಕೇನು ಕಾರಣ ಅನ್ನೋದು ನೋಡಿರಿ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಅವರು ಎಲ್ಲ ಕಿಶೋರಿ ಕ್ಲಬ್ ಅಡಿಯಲ್ಲಿ ಎಲ್ಲ ನಮ್ಗೆ ಹೇಳ್ಕೊಡ್ತಾರ್ರಿ. ಎಲ್ಲ ವಿಡಿಯೋಗಳ ತಪ್ಪದೆ ತೋರಿಸ್ತಾರ್ರಿ. ಸಂಭಾಷಣೆ ಮಾಡ್ತೀವ್ರಿ, ಟೀಚರ್ ಜೊತೆ ಡಿಸ್ಕಸ್ ಮಾಡ್ತೀವ್ರಿ. ಏನು ಪ್ರಾಬ್ಲಮ್ ಇರ್ತದೆ ಎಲ್ಲ ಕೇಳ್ತಾರ್ರಿ. ಭಾಳ ಚಲೋ ಹೇಳ್ತಾರೆ ಎಲ್ಲ ರೀ. ನಿನ್ ಕಿಶೋರಿ ಕ್ಲಬ್ ಅಲ್ಲಿ ಇನ್ನ ಏನಿದ್ರೆ ಖುಷಿ ಆಗುತ್ತೆ ನಿಂಗೆ? ನಮ್ಮ ಸಮಾಜದಾಗ ನಾವು ಇನ್ನೂ ಬೇರೆ ಬೇರೆ ರೀತಿ ತೊಂದರೆಗಳು ಇರ್ತಾವಲ್ರಿ, ಅದರಿಂದ ನಮಗೆ ಸೊಲ್ಯೂಷನ್ ಏನೇನು ಇರ್ತಾವ ಆ ಥರ ವಿಡಿಯೋ ಏನಾದರೂ ಆ್ಯಕ್ಟಿವಿಟಿಗಳು ಮಾಡೋ ಹಂಗೆ ಅವೆಲ್ಲ ಇರ್ಬೇಕಂತ ಅನ್ಕೋತೀನಿ ರೀ ಮೇಡಮ್. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮ್ಮ ಫ್ರೆಂಡ್ಸ್ ತಪ್ಪದೆ ಅವ್ರು ಮೊದಲು ಆ ಕಡೆ ನೋಡೋದೆ ಕಿಶೋರಿ ಕ್ಲಬ್ಬನ್ನು ನೋಡಂದು ಹೇಳ್ತೀನಿ. ಕಿಶೋರಿ ಕ್ಲಬ್ ಬಹಳ ಚಲೋ ಇದ್ದಿ ಸಂದೇಶಗಳು ನಮಗೆ ತಿಳಿಸ್ತದ್ರಿ. ಅದ್ರಿಂದ ನಾವು ಸಮಾಜದಾಗ ಆ ಸಂದೇಶಗಳು ಅಳವಡನೆ ಮಾಡ್ಕೊಳ್ಬಹುದ್ರಿ. ಹಾಗಾಗಿ ಎಲ್ಲ ಮಕ್ಕಳು ತಪ್ಪದೆ ಕಿಶೋರಿ ಕ್ಲಬ್ನಾಗ ಭಾಗವಹಿಸ್ಬೇಕು, ಆ ವಿಡಿಯೋಗಳನ್ನ ನೋಡ್ಬೇಕಂತ ಕೇಳ್ಕೊಳ್ತೀನಿ ರೀ. ವಾಯಿದಾ ಮೇಡಮ್ ಅಂತಿದ್ರು ಹೊಸ ಹೊಸ ವಿಷಯ ಕಿಶೋರಿಯರು ತಿಳ್ಕೊತಿರ್ಬೇಕು. ಆದ್ರೆ ಅವ್ರು ಫೋನಲ್ಲಿ ಸರ್ಚ್ ಮಾಡಕ್ ಹೋದಾಗ ಇನ್ನ ಏನೇನ್ ನೋಡ್ತಾರೋ, ಯಾರ್ಯಾರ ಪರಿಚಯ ಆಗ್ತಾರೋ ಅಂತ ಭಯ ನನ್ಗೆ ಅಂತ. ನಮ್ಮನೇಲೂ ಹಂಗೆ ಅಂತಾರೆ ಅಂತಿದ್ದಾರೆ ನೋಡಿ ನಮ್ ಕಿಶೋರಿಯರು. ಪೋಷಕರ ಸಭೆನಲ್ಲಿ ಎಷ್ಟೊಂದು ಅಪ್ಪ ಅಮ್ಮಂದಿರು ಇದೇ ತರ ಸ್ಮಾರ್ಟ್ ಫೋನ್ ಬಗ್ಗೆ, ಬೇರೆ ಬೇರೆ ಆಪ್ಗಳ ಬಗ್ಗೆ ಭಯ ಪಡೋ ವಿಷಯ ಹೇಳ್ತಿದ್ರು ಗೊತ್ತಾ? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ಗನ್ಸೋದು ಯಾವ ತರ ಇಂಟರ್ನೆಟ್ ಬಳಸಬೇಕು ಅಂತ ತಿಳ್ಕೊಂಡು ಎಲ್ಲರ ವಿಶ್ವಾಸನ ಗೆದ್ರೆ ಇಂಟರ್ನೆಟ್ ಅನ್ನೋದು ತುಂಬಾ ಒಳ್ಳೆ ಸಾಧನ ಅಂತ. ಏನ್ ಗೊತ್ತಾ, ಕಿಶೋರಿಯರಿಗೆ ಅಂತಾನೆ ಇನ್ಸ್ಟಾಗ್ರಾಮ್ನಲ್ಲಿ ಕಿಶೋರಿ ಅಡ್ಡ ಅಂತ ಒಂದು ಹ್ಯಾಂಡಲ್ ಇದೆಯಂತೆ. ಅಲ್ಲಿ ಈ ವಿಷಯದ ಬಗ್ಗೆನೇ ಕ್ಯಾಂಪೇನ್ ಮಾಡ್ತಿರ್ತಾರಂತೆ. ನೀವ್ಯಾಕೆ ಇದನ್ನ ಚೆಕ್ ಮಾಡಬಾರ್ದು? ಇದೊಂದು ಕಿಶೋರಿ ಅಡ್ಡದ ಝಲಕ್. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಮಾನಸ, 9th ಸ್ಟ್ಯಾಂಡರ್ಡ್, ಕರ್ನಾಟಕ ಪಬ್ಲಿಕ್ ಶಾಲೆ ಸಿದ್ದರಾಮನಹಳ್ಳಿ. ರಚನಾ ಅಂತ ನನ್ನ ಹೆಸರು. ನನ್ನ ಹೆಸರು ಭವಾನಿ, ನಾನು 9ನೇ ತರಗತಿ ಓದ್ತಾ ಇದ್ದೇನೆ. ನನ್ನ ಹೆಸರು ತ್ರಿವೇಣಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೇಘನಾ, ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಸ್ಕೂಲ್ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಜಾಸ್ತಿ ಫೋನ್ ಬಳಸ್ತಾರೆ ಅಂತ ಹೇಳ್ತೀಯಾ? ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮಮ್ಮ, ನಾನು ಅಕ್ಕ. ನಮ್ಮಮ್ಮ ನಮ್ಮಪ್ಪ ಯೂಸ್ ಮಾಡ್ತಾರೆ. ನಮ್ಮ ಅಕ್ಕ ಜಾಸ್ತಿ ಅಂದ್ರೆ ನಮ್ಮಮ್ಮ, ಬಿಟ್ರೆ ನನ್ನ ತಮ್ಮ, ನಮ್ಮಪ್ಪ. ನೀನೇನ್ ಮಾಡಕ್ ಇಷ್ಟಪಡ್ತೀಯಾ? ನಾನು ವಿಡಿಯೋ ಎಡಿಟ್ ಮಾಡ್ತೀನಿ, ಮತ್ತೆ ಫೋಟೋಗಳನ್ನೆಲ್ಲ ಸೆಟ್ಟಿಂಗ್ ಮಾಡ್ತೀನಿ, ಡ್ರಾಯಿಂಗು, ನೋಟ್ಸು, ರೀಲ್ಸ್ ಮಾಡ್ತೀನಿ, ರೀಲ್ಸ್ ನೋಡ್ತೀನಿ. ಮತ್ತು ನಾನು ಜಾಸ್ತಿ ಬರೆಯೋಕ್ಕೆ ಓದೋಕ್ಕೆ ನೋಡ್ಕೋತೀನಿ. ಟೈಮ್ ಪಾಸ್ ಆಗಕ್ಕೆ ಯೂಸ್ ಮಾಡ್ತೀನಿ. ಏನಾದರೂ ಬರೆಯೋದಿದ್ರೆ ಬರೆಯೋಕ್ಕೆ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್ ಹತ್ರ ನೋಟ್ಸ್ ಕಳ್ಗಿಸ್ಕೊಳ್ಳೋಕ್ಕೆ. ನಾನು ಫೋನ್ ಬಳಸ್ಕೊಂಡು ಸಾಂಗ್ ಕಲಿಯೋಕ್ಕೆ ಇಷ್ಟಪಡ್ತೀನಿ, ಮತ್ತೆ ರೀಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಥವಾ ಕ್ರಿಕೆಟು, ಮ್ಯಾಚು ಅವೆಲ್ಲ ನೋಡೋದಕ್ಕೆ. ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿನ್ ಪ್ರಕಾರ ನೀನ್ ನೆಟ್ ಬಳಸೋ ರೀತಿಗೂ ಮತ್ತೆ ಉಳಿದವರು ನೆಟ್ ಬಳಸೋ ರೀತಿಗೂ ವ್ಯತ್ಯಾಸ ಇದೆ ಅನ್ಸುತ್ತಾ? ಏನ್ ವ್ಯತ್ಯಾಸ ಇದೆ? ನಾನಂದ್ರೆ ಓದಕ್ಕೆ ಬರಕ್ಕೆ ಯೂಸ್ ಮಾಡ್ತೀನಿ, ನನ್ನ ತಮ್ಮ ಆದ್ರೆ ಗೇಮ್ ಎಲ್ಲ ಆಡಕ್ಕೆ ಯೂಸ್ ಮಾಡ್ತಾನೆ ಅಲ್ವಾ, ಅದಕ್ಕಾಗಿ ಅವನ್ ಜಾಸ್ತಿ ವೇಸ್ಟ್ ಮಾಡ್ತಾನೆ ಅಂತ ನನ್ಗನ್ಸುತ್ತೆ. ಮ್ಯಾಮ್, ನೆಟ್ ಬಳಸೋದ್ರಿಂದ ತುಂಬಾ ಉಪಯೋಗ ಐತೆ. ಏನೇನು ಉಪಯೋಗ ಇದೆ ನೆಟ್ ಬಳಸೋದ್ರಿಂದ? ನಾವು ನೋಡಿದ್ರೆ ನಮ್ಗೆ ಬೇಕಾದದ್ದೆಲ್ಲ ಸಿಗುತ್ತೆ, ಅಥವಾ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಬೋದು. ನಾನು ಒಂದಿನ ಕ್ಲಾಸ್ಗೆ ಹೋಗಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡ್ಕೊಂಡು ಇವತ್ತೇನು ಮಾಡಿದ್ರು, ನೋಟ್ಸ್ ಏನಾದರೂ ಬರ್ಸಿದಾರಾ, ರಿವಿಷನ್ ಬರ್ಸಿದಾರಾ ಅಂತ ಎಲ್ಲ ಕಳಗಿಸ್ಕೊಳ್ಳಿ ಉಪಯೋಗ ಆಯಿತು. ಓದೋದು ಬರೆಯೋದ್ರಲ್ಲಿ ತುಂಬ ಯೂಸ್ ಮಾಡ್ಬೋದು, ಮತ್ತು ಹೊಸದಾಗಿ ಏನಾದ್ರು ಕಲಿಬೇಕು ಅಂತಂದರೆ ಯೂಸ್ ಮಾಡ್ಬೋದು. ನಿನ್ ಮಾತನ್ನ ಕೇಳ್ತಾ ಇರೋ ಕಿಶೋರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಯೂಸ್ ಮಾಡಿ ತುಂಬಾ ಉಪಯೋಗ ಐತೆ, ಕಿಶೋರಿಯರಿಗೆ ಉಪಯೋಗ ಐತೆ, ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪ ಅಮ್ಮ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಹಾಗಾಗಿ ಫೋನ್ ಕೊಡೋದ್ ತಕ್ಕಂಗೆ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಬರ್ಕೊಳ್ಳಿ ಮತ್ತೆ KISHORY
ORI ಸ್ಪೇಸ್ ಕೊಟ್ಟು ADDA ಕಿಶೋರಿ ಅಡ್ಡ ಚೆಕ್ ಮಾಡ್ತೀರಾ ಅಲ್ವಾ? ಹಂಗೇನೆ ಈಗ ಒಂದು ಹೊಸ ಪದ ಕೇಳಿಸ್ಕೊಂಡು ಬರೋಣ, ನಡೀರಿ ಮತ್ತೆ. ಈ ವಾರದ ಹೊಸ ಪದ ರಾಜ್. ರೋಸ್ ಅಂದ್ರೆ ಗೊತ್ತು, ಇದ್ಯಾವ್ದಪ್ಪ ರಾಜು ಅಂತೀರಾ? ಇದು ಉರ್ದು ಭಾಷೆ ಪದ. ಹಂಗಂದ್ರೇನು ಅಂದ್ರ ನಾನ್ ಹೇಳಲ್ಲಪ್ಪ, ಅದು ನನ್ ಗುಟ್ಟು, ಓಕೆನಾ? ನಾವ್ ಹೀಗೆ ಭದ್ರವಾಗಿ ನಮ್ಮೊಳಗಡೆ ಬಚ್ಚಿಟ್ಕೊಳ್ಳೋ ಗುಟ್ಟೆ ಅಂತೆ ಇದ್ರ ಅರ್ಥ. ರಾಜ್ ಇಟ್ಕೊಳ್ದೆ ರಾಜಾರೋಷ ಆಗಿರೋಣ್ವ ಹಾಗಿದ್ರೆ? ಇಲ್ಲ, ಸಣ್ಣ ಪುಟ್ಟ ರಾಜ್ಗಳು ರಹಸ್ಯಗಳು ಓಕೆನೆ, ಇದರ ಅರ್ಥನ ಮರೆಯಲ್ಲ ತಾನೆ? ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಇಲ್ಲಿ ನೋಡಿ, ನಿಮ್ ಫ್ರೆಂಡ್ಸು ಮಾತಾಡ್ತೀವಿ ಅಂತ ಬಂದಿದ್ದಾರೆ. ಯಾರವರು, ಏನ್ ವಿಷಯ ಅಂತ ತಿಳ್ಕೊಳ್ಳೋಣವಾ? ಬನ್ನಿ ಬನ್ನಿ ಬನ್ನಿ. ನಿಮ್ ಪರಿಚಯ ಮಾಡ್ಕೋತೀಯಾ? ಇತಾಬರ್ 9th ಕ್ಲಾಸ್. ನನ್ನ ಹೆಸರು ಮಾಲಾಶ್ರೀ, ಸರ್ಕಾರಿ ಪ್ರೌಢಶಾಲೆ ಅಂಕಲ್ಗ. 9th ಕ್ಲಾಸ್. ಪ್ರಭಾವತಿ, ಸರ್ಕಾರಿ ಪ್ರೌಢಶಾಲೆ ಅಂಕಲ್ಗ. 9th. ಶಿವಲೀಲಾ 9th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್ ದಂಗಾಪುರ್. ನೀನ್ ಮನೇಲಿ ಏನೇನ್ ಕೆಲ್ಸ ಮಾಡ್ತೀಯಾ? ಬಾಂಡೆ ತಿಕ್ಕೋದು, ಕಸ ಹುಡುಗೋದು. ಅಡಿಗೆ ಮಾಡ್ತೀನ್ರಿ. ಬಾಂಡೆ ತಿಕ್ಕೋದು, ಬಟ್ಟೆ ಒಗೆಯೋದು. ಅಡುಗೆ ಮಾಡ್ತೀನಿ. ನೀರ್ ತುಂಬ್ತೀನ್ರಿ, ಬಟ್ಟೆ ಒಗಿತೀನಿ. ನಿಮ್ ಅಣ್ಣ ಅಥವಾ ನಿಮ್ ತಮ್ಮ ಏನ್ ಕೆಲ್ಸ ಮಾಡ್ತಾರೆ? ನೀರ್ ತುಂಬ್ತಾರ ಅವಾಗವಾಗ್ರಿ, ಮನಿ ಸ್ವಚ್ಛ ಮಾಡ್ತಾರ ಒಂದೊಂದ್ಸಲ ರೀ. ನೀವು ಮಾಡೋ ಕೆಲ್ಸ ಅವ್ರು ಮಾಡ್ಬೋದು, ಅವ್ರು ಮಾಡೋ ಕೆಲ್ಸ ನೀವು ಮಾಡ್ಬೋದಾ? ಹಾ, ಮಾಡ್ಬೋದ್ರಿ. ಹ್ಞೂ ರೀ. ಹಂಗಿದ್ರೆ ಯಾಕೆ ಅವ್ರು ಬೇರೆ ಕೆಲಸ ನೀವು ಬೇರೆ ಕೆಲಸ ಮಾಡ್ತಿದ್ದೀರಾ? ನಾವ್ ಮಾಡ್ತೇವೆ ಅಂತ ಅವ್ರು ಮಾಡಲ್ರಿ. ಅಂದ್ರೆ ಹೆಣ್ಮಕ್ಳು ಮಾಡೋ ಕೆಲ್ಸ ಗಂಡ್ಮಕ್ಳು ಮಾಡ್ಬಾರ್ದು ಅಂತ ಹೇಳ್ತಾರಿ, ಮತ್ ಮಾಡಲ್ರಿ. ಒಂದು ವೇಳೆ ಗಂಡು ಮಕ್ಕಳು ಏನ್ ಬೇಕಿದ್ರು ಮನೆ ಕೆಲಸ ಕಲಿಬಹುದು ಅಂತ ಅನ್ಕೊಳ್ಳಿ, ಆವಾಗ ಯಾವ 3 ಮನೆ ಕೆಲಸ ಅವರು ಕಲಿತ್ರೆ ಚೆನ್ನಾಗಿರುತ್ತೆ? ನೀರ್ ತರದ್ರಿ, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಕಸ ಹುಡುಗೋದ್ರಿ. ಉಂಡಿದ್ ತಾಟ್ ಇಷ್ಟ ಹೋದ್ರ ಸಾಕ್ರಿ. ಇದನ್ನ ಅವರು ಕಲಿಬಹುದು ಅಂತ ಅನ್ಸುತ್ತಾ? ಹ್ಞೂ ರೀ. ಕಲಿಬೇಕ್ರಿ. ಅದನ್ನ ಅವರು ಯಾಕೆ ಕಲಿಬೇಕು? ಅವ್ರ ಬಟ್ಟೆ ಅವ್ರು ಹಾಕೋಬೋದಲ್ರಿ, ಕಾಲೇಜ್ ಕತೆ ಹೋದಾಗ, ಹಾಸ್ಟೆಲ್ದಾಗ ಇದ್ದಾಗ. ಅಂದ್ರೆ ಸ್ಕೂಲಿಗೆ ಬರಕ್ ಲೇಟ್ ಆಗ್ತದ್ರಿ, ಅವ್ರ ಸ್ಕೂಲ್ ಅಲ್ಲೇ ಊರಾಗೆ ಅದಲ್ರಿ, ಅದಕ್ಕೆ ನೀರ್ ತಂದ್ರ ನಮ್ಗ್ ಸ್ವಲ್ಪ ಹೆಲ್ಪ್ ಆಗ್ತದ. ಅವಾಗ ಹಾಸ್ಟೆಲ್ದಾಗ್ರಿ ಎಲ್ ಬಿ ಕೆಲ್ಸ, ಬ್ಯಾಚುಲರ್ ಇದಾಗಿನ ಕೆಲ್ಸ ಮಾಡಕ್ ಹೊರಗೆ ಹೋಗ್ತಾರ, ಅವಾಗ ಬೇಕಾಗ್ತದ. ಅವರು ಹಾಸ್ಟೆಲ್ದಾಗ ಇದ್ದಾಗ ತಮ್ಮ ರೂಮ್ ಮಾಡ್ಕೊಂಡು ಇದ್ದಿರಂದ್ರ ಅಲ್ಲಿ ಅಡಿಗೆ ಮಾಡೋರು ಯಾರು ಇದ್ದಿದ್ದಿಲ್ಲ ಅಂದ್ರ ಅವ್ರು ಮಾಡ್ಕೊಂಡ್ ಉಣ್ಬೋದಲ್ರಿ. ಊಟ ಮಾಡಿ ಹಂಗೆ ಇಡ್ತಾರಲ್ರಿ, ಅದಕ್ಕ ಅವ್ರ ತಗೊಂಡ್ರೆ ಚಲೋ ಅಂತ. ಮತ್ತೆಲ್ಲ ಹೆಣ್ಮಕ್ಳೇ ಮಾಡ್ಬೇಕಂತ ಏನ್ ರೂಲ್ಸ್ ಏನಿಲ್ಲಲ್ರಿ. ಮಾಡ್ಬೋದಂದ್ರೆ ಯಾಕೆ ಮಾಡಲ್ಲ ಅನ್ನಿಸ್ತೆ? ಹೆಣ್ಮಕ್ಳು ಹರ ಮನ್ಯಾಗ ಹಂಗೂ ಮಾಡ್ತಾರಂತ ಕಲ್ಸಲ್ರಿ. ಗೊತ್ತಿಲ್ರಿ ಅಂದ್ರ ಇನ್ಸರ್ಟ್ ಆತ ಅನಸ್ತದ್ರಿ ಅವ್ರಿಗೆ ಅನಸ್ತಿರ್ಬೇಕ್ರಿ. ನಾವ್ ಬಟ್ಟೆ ಒಗ್ಯಾನ ಇನ್ಸರ್ಟ್ ಆತ, ಬಂಡೆ ತಿಕ್ಕನ ಇನ್ಸರ್ಟ್ ಆತ, ಅದಕ್ಕೆ ಹೆಣ್ಮಕ್ಳಿಗೆ ಹಚ್ತಾರ್ರಿ. ಅವ್ರ ಮನೆ ಹೆಣ್ಮಕ್ಳು ತಂಗಿದಾರ್ ಇರ್ತಾರ್ರಿ, ಮುಂದ್ ಮದ್ವೆ ಅವ್ರ ವಯಸ್ಸು ಇರ್ತಾರ, ಎಲ್ಲ ಮಾಡ್ಬೋದತ್ತಿ ಕಲಿಲ್ಲ. ಅವ್ರು ಮಾಡೋ ಕೆಲ್ಸನ ನೀವು ಮಾಡಕ್ ಇಷ್ಟ ಪಡ್ತೀರಾ? ಯಾಕೆ? ರೈತರ ಮಕ್ಳು ಅಲ್ರಿ ನಾವ್ ಬಿತ್ತು ಹೋದ್ನವ್ರಿ. ನೀರ್ ತುಂಬಾ ಕೆಲ್ಸ ರೀ. ಅವ್ರು ಜಾಬ್ ಮಾಡಿಕೆ ಡೈರೆಕ್ಟ್ ಜಾಬಿಗೆ ಹೋಗೋದು, ಆಮೇಲೆ ಮನೆ ಆರಾಮ್ ಕುಂಡ್ರದ್ ಮಾಡ್ತಾರಲ್ರಿ. ನಾವ್ ಬಿ ಅದೇ ತರ ಮಾಡ್ಬೇಕನ್ನ. ಓ, ನಮ್ ಕಾರ್ಯಕ್ರಮ ಮುಗಿಸೋ ಟೈಮ್ ಆಗೋಯ್ತಲ್ಲಪ್ಪ. ನಾನು ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಎಪಿಸೋಡ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಆಲ್ ದ ಬೆಸ್ಟ್, ಓಕೆನಾ? ಬಾಯ್. ನಾ ಬಂದೆ